ರಾತ್ರಿ 11 ಗಂಟೆಗೆ ಮಲಗಬೇಕಾದ್ರೆ ಇದ್ದಕ್ಕಿದ್ದಂಗೆ ಆಕಾಶದಲ್ಲಿ ಸೂರ್ಯ ಬಂದ್ರೆ ಹೆಂಗಿರುತ್ತಲ್ಲ. ಎಸ್, ಇದು ಬಂದು ಒಂದು ಆರ್ಟಿಫಿಷಿಯಲ್ ಸನ್ ಆಗಿತ್ತು. 1962 ಅಲ್ಲಿ ಅಮೆರಿಕ ಅವರು ಒಂದು ಆರ್ಟಿಫಿಷಿಯಲ್ ಸನ್ನೆ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಆಕಾಶದಲ್ಲಿ. ರಾತ್ರಿ ಹೊತ್ತು ಜನರೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸೂರ್ಯ ಪ್ರಕಟ ಆಗ್ಬಿಟ್ಟಿದ್ದ ಆಕಾಶದಲ್ಲಿ. ಜನರು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು. ಎಲೆಕ್ಟ್ರಾನಿಕ್ ಡಿವೈಸಸ್ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. ಆಕಾಶದಲ್ಲಿ ಹೋಗ್ತಿರೋ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಪ್ರಶಾಂತ ಮಹಾಸಾಗರದ ಅಕ್ಕಪಕ್ಕ ಇರೋ 1500 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿರೋ ಎಲ್ಲಾ ರೇಡಿಯೋ ಸಿಗ್ನಲ್ಸ್ ಬಂದಾಗ್ಬಿಟ್ಟಿತ್ತು. ಬಟ್ ಇದು ಸೂರ್ಯ ಅಲ್ಲ, ಭೂಮಿಯಿಂದ 400 ಕಿಲೋಮೀಟರ್ ಮೇಲೆ ಅಮೆರಿಕ ಅವರು ಒಂದು ನ್ಯೂಕ್ಲಿಯರ್ ಬಾಂಬ್ ನ ಟೆಸ್ಟ್ ಮಾಡಿದ್ರು. ಈ ಬಾಂಬ್ ಜಪಾನ್ ಅಲ್ಲಿ ಹಾಕಿದ್ರಲ್ಲ, ಅದಕ್ಕಿಂತ 500 ಪಟ್ಟು ಪವರ್ಫುಲ್ ಆಗಿತ್ತು. ಜಪಾನ್ ಅಲ್ಲಿ ಹಾಕಿರೋ ಬಾಂಬಿಗೆ ಇಡೀ ಸಿಟಿನೇ ನಾಶ ಆಗೋಗಿತ್ತು. ಬಟ್ ಇದು 500 ಪಟ್ಟು ದೊಡ್ಡದಂದ್ರೆ ನೀವೇ ಯೋಚನೆ ಮಾಡ್ರಿ. ಜನರೆಲ್ಲ ಹೊರಗೆ ಬಂದು ನೋಡ್ತಾರೆ. ಫಸ್ಟ್ ಆಕಾಶ ರೆಡ್ ಕಲರ್ ಆಗಿ ಕಾಣಿಸುತ್ತೆ, ನೆಕ್ಸ್ಟ್ ಗ್ರೀನ್ ಟರ್ನ್ ಆಗುತ್ತೆ, ಮತ್ತೆ ಅದು ಪರ್ಪಲ್ ಕಲರ್ ಆಗುತ್ತೆ. ಈ ಎಕ್ಸ್ಪ್ಲೋಷನ್ ಅಂತರಿಕ್ಷದಲ್ಲಿ ಆಗಿದ್ರಿಂದ ಬರೀ ಜನರಿಗೆ ಬೆಳಕು ಕಾಣಿಸ್ತು. ಸೂರ್ಯ ಅಷ್ಟು ದೊಡ್ಡದು. ಸೌಂಡ್ ಟ್ರಾವೆಲ್ ಆಗಿಲ್ಲ ಭೂಮಿ ತನಕ, ಯಾಕಂದ್ರೆ ಅಲ್ಲಿ ಏರ್ ಇರಲ್ಲ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಚಾರ ತಿಳ್ಕೊಳ್ಳೋಕೆ ಯೂಟ್ಯೂಬ್ ಇಂದ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ. ಇನ್ಸ್ಟಾಗ್ರಾಮ್ ಇಂದ ನೋಡ್ತಾ ಇದ್ರೆ ಪೇಜ್ನ ಫಾಲೋ ಮಾಡ್ರಿ. ಥ್ಯಾಂಕ್ ಯು.